ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ನಡುವೆ ರಣಭೀಕರ ಬೆಂಕಿ ಯುದ್ಧವೇ ನಡೀತಾ ಇದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮನೆ ಮೇಲೆ ಅಟ್ಯಾಕ್ ಅಂತ ಒಂದು ಸುದ್ದಿ. ನೆತನ್ಯಾಹು ಮನೆ ಕಾಂಪೌಂಡ್ ನಲ್ಲಿ ಬೆಂಕಿ ದಗದಗ ಅಂತ ಹೊತ್ತಿ ಉರಿದಿದೆ. ಇದು ಅಟ್ಯಾಕ್ ಅಥವಾ ಬೇರೆ ರೀತಿಯಾಗಿ ಬೆಂಕಿ ಕಾಣಿಸ್ಕೊಂಡಿದ್ದ ಕಾರಣ ಏನು ಕನ್ಫರ್ಮ್ ಆಗಬೇಕಿದೆ. ಮನೆ ಆವರಣದಲ್ಲಿ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಸೈರನ್ ಸದ್ದು ಮೊಳಗಿದೆ. ಇಸ್ರೇಲ್ನಾದ್ಯಂತ ಮೊಳಗಿದಂತಹ ಸೈರನ್ ಸದ್ದು. ಇಸ್ರೇಲ್ನ ಸೇನಾ ಬಂಕರ್ಗಳ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. 53 ಇಸ್ರೇಲಿ ಸೈನಿಕರು ಇಲ್ಲಿ ಸಾವನ್ನಪ್ಪಿದ್ದಾರಂತೆ. 327ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇತ್ತ ಇಸ್ರೇಲ್ನಿಂದಲೂ ಇರಾನ್ ಮೇಲೆ ಭೀಕರ ಪ್ರತಿ ದಾಳಿ ನಡೆದಿದೆ. ಇರಾನ್ನ ಪೆಟ್ರೋಕೆಮಿಕಲ್ ಸೌಲಭ್ಯಗಳ ಮೇಲೆ ನಡೆದಿರುವಂತಹ ದಾಳಿ ಇದು. ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಗೆ ಇರಾನ್ ಈಗ ತತ್ತರಿಸಿ ಹೋಗ್ತಾ ಇದೆ. ಹಾಗಂತ ಇರಾನ್ ಬೆಂಡ್ ಆಗ್ತಾ ಇಲ್ಲ. ಪುಟ್ಟ ರಾಷ್ಟ್ರ ಆಗಿದ್ರೂ ಕೂಡ ಅಮೆರಿಕ ಇಸ್ರೇಲ್ ನಡೆಸ್ತಾ ಇರುವಂತ ಜಂಟಿ ದಾಳಿಗಳಿಗೆ ಬಗ್ತಾ ಇಲ್ಲ. ನೀವು ದಾಳಿ ಮಾಡಿದ್ರೆ ನಾವು ಪ್ರತಿ ದಾಳಿ ಮಾಡ್ತೀವಿ, ನೀವು ಬಾಂಬ್ ಹಾಕಿದ್ರೆ ನಾವು ಮಿಸೈಲ್ ಕಳಿಸ್ತೀವಿ ಅಂತೇಳಿ ಸದ್ಯ ಈಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮನೆ ಮೇಲೂ ಕೂಡ ಅಟ್ಯಾಕ್ ಆಗಿದೆಯಂತೆ. ಬೆಂಕಿಯಂತೂ ಹೊತ್ತಿ ಉರಿತಾ ಇದೆ. ಹೀಗಾಗಿ ಅಲ್ಲಿ ಸೈರನ್ಗಳು ಮೊಳಗಿದ್ದಾವೆ. ಇನ್ನು ಸೇನಾ ನೆಲೆಗಳ ಮೇಲೂ ಕೂಡ ಅಟ್ಯಾಕ್ಗಳು ನಡೀತಾನೆ ಇದೆ. ಇದರಿಂದಾಗಿ ಕೊಲ್ಲಿಲ್ ನಡೀತಾ ಇರುವಂಥ ಯುದ್ಧದಿಂದಾಗಿ ಅನೇಕ ರಾಷ್ಟ್ರಗಳ ಮೇಲೆ, ನಮ್ಮ ರಾಜ್ಯದ ಅನೇಕ ಜಿಲ್ಲೆಗಳ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಿ. ಅಮೆರಿಕ ಆಗಲಿ ಇಸ್ರೇಲ್ ಆಗಲಿ ಯುದ್ಧವನ್ನು ನಿಲ್ಲಿಸುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ ಕೂಡ ಬೆಂಡ್ ಆಗ್ತಾ ಇಲ್ಲ. ಎಲ್ಲಿಗೆ ಬಂದು ನಿಲ್ಲುತ್ತೆ ಇದು? ಹಾಗಾದರೆ ಇನ್ನು ಎಷ್ಟು ದಿನ ಇಂಥ ಒಂದು ರೀತಿ ತುರ್ತು ಪರಿಸ್ಥಿತಿ? ಆ ಪ್ರಶ್ನೆ ಇದೆ.